ಬೇವಿನ ಎಣ್ಣೆ, ಲವಂಗದ ಎಣ್ಣೆ, ಉಪ್ಪು ಹಾಗೂ ನಿಂಬೆಹಣ್ಣು ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಮೊದಲಿಗೆ ಪಾತ್ರೆಯನ್ನು ಇಟ್ಕೊಂಡು ಇದನ್ನು ಬಿಸಿ ಮಾಡಬೇಕು. ಇದಕ್ಕೆ ನಾವು 2 ಚಮಚದಷ್ಟು ಲವಂಗದ ಎಣ್ಣೆ ಹಾಗೂ 2 ಚಮಚದಷ್ಟು ಬೇವಿನ ಎಣ್ಣೆ ಇದನ್ನು ಮಿಶ್ರಣ ಮಾಡಬೇಕು. ಇದಕ್ಕೆ ಸ್ವಲ್ಪ ಉರಿಯನ್ನು ಕಡಿಮೆಯಾಗಿಟ್ಕೊಂಡು ಅದಕ್ಕೆ 1 ಚಮಚದಷ್ಟು ಉಪ್ಪನ್ನು, ಪುಡಿ ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಆಫ್ ಮಾಡ್ಕೊಂಡು ಈಗ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಿಂಡ್ಕೊಳ್ಬೇಕು. ಈ ರೀತಿ ತಯಾರಾದಂಥ ಈ ಮಿಶ್ರಣವನ್ನು ಒಂದು ಬೌಲಿಗೆ ನಾವು ಹಾಕ್ಕೊಳ್ಳಿ. ತುಂಬ ಒಂದು ಸರಳವಾದಂಥ ಒಂದು ಪ್ರಯೋಗ ಅಂತ ಹೇಳ್ಬೋದು. ಹಾಗೆ ಎಷ್ಟು ಸುಲಭವಾಗಿ ಸಿಗುವಂಥ ಅಂದರೆ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಿಂಬೆ ಹಣ್ಣು ಇರ್ಬೋದು ಅಥವಾ ಈ ಉಪ್ಪನ್ನಿರ್ಬೋದು. ಹೌದು. ಈಗ ನೋಡಿ, ಇದೇನು ಈಗ ಈ ಮಿಶ್ರಣ ತಯಾರಾಗಿದೆ, ಇದನ್ನು ನೀವು ತಣ್ಣಗಾಗಬೇಕಿದು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಬೆಳಿಗ್ಗೆ ಹಲ್ಲನ್ನು ನಾವೇನು ಉಚ್ಕೊಳ್ತೀವಿ, ಒಂದು ಸಾರಿ ನೀವು ಇದನ್ನು ಬ್ರಷ್ ಮಾಡ್ಕೊಂಡು ಇದನ್ನು ಬ್ರಷ್ನಲ್ಲಿ ಎದ್ದಿ ಬ್ರಷ್ ಮಾಡ್ಕೊಳ್ಬೇಕು. ನಂತರ ಇದನ್ನು ನೆಕ್ಸ್ಟ್ ನೀವೇನು ನಾರ್ಮಲ್ ಟೂತ್ಪೇಸ್ಟನ್ನು ಯೂಸ್ ಮಾಡ್ತೀರಾ, ಆಮೇಲೆ ಅದನ್ನು ಮಾಡ್ಕೊಳ್ಬೇಕು. ಇದು ದಿವಸಕ್ಕೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮತ್ತು ಬೆಳಿಗ್ಗೆ 2 ಸಾರಿ ಇದನ್ನು ನೀವು ಮಾಡಬೇಕಾಗುತ್ತೆ. ಆದಷ್ಟು ನೆನಪಿಟ್ಕೊಳ್ಳಿ, ಧ್ಯಾನ ವಹಿಸಿ ಇದನ್ನು ತಣ್ಣಗಾದ ಮೇಲೆ ನೀವು ಇದನ್ನು ಉಪಯೋಗಿಸಿ. ವೀಕ್ಷಕರೇ, ಇವತ್ತಿನ ದಿವಸ 2 ಪ್ರಯೋಗಗಳನ್ನು ನಾವು ಮಾಡಿದ್ದೀವಿ. ಹಲ್ಲುಗಳಲ್ಲಿ ರಕ್ತಸ್ರಾವ ಮತ್ತು ಕೀವು ಬರುವಿಕೆಯನ್ನು ಹೇಗೆ ನಾವು ದೂರಗಟ್ಟಬೇಕು ಮತ್ತು ಅದನ್ನು ಹೇಗೆ ತಡೆಗಟ್ಟಬೇಕು ಅಂತ ಹೇಳಿ. ಮತ್ತು ಇನ್ನೊಂದು ಉಪಯುಕ್ತವಾದಂಥ ಮಾಹಿತಿ ನಾನು ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, BP ಇದ್ದವರು ಅವ್ರು ಅಂದ್ಕೊಳ್ಬೋದು ಇದರಲ್ಲಿ ಉಪ್ಪಿನಂಶ ಇದೆ, ನಾವು ಹೇಗೆ ಇದನ್ನು ಹಚ್ಕೊಳ್ಳೋದು. ಯಾಕಂದರೆ ಕೆಲವು ಬಾರಿ ಉಪ್ಪಿನಂಶ ನಾವು ಸೇವಿಸ್ಬಿಡ್ತೀವಿ. ಸೊ ಆದ್ದರಿಂದ ಅವರು ಭಯಪಡುವಂಥ ಒಂದು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಬೆಳಗ್ಗಿನ ಜಾವದಲ್ಲಿ ನೀವು ಇದನ್ನು ಈ ಒಂದು ಕಾರ್ಯವನ್ನು ಏನು ಮಾಡ್ತೀರಿ, ಸ್ಮಾಲ್ ಪರ್ಸೆಂಟೇಜ್ ಆಫ್ ಸಾಲ್ಟ್ ಬಾಯಲ್ಲಿ ಹೋಗ್ಬೋದೇ ಹೊರತು ಜಾಸ್ತಿ ಹೋಗೋದಿಲ್ಲ. ಯಾಕಂದರೆ ಇದನ್ನು ಬ್ರಷ್ ಮಾಡಿದ ನಂತರ ನೀವು ಬಾಯನ್ನು ಮುಕ್ಕಳಿಸ್ತೀರಾ, ಮತ್ತು ನೆಕ್ಸ್ಟ್ ಬ್ರಷ್ ನಾರ್ಮಲ್ ಬ್ರಷ್ ಏನು ಮಾಡ್ತೀರಾ ಅದನ್ನು ಮಾಡ್ತೀರಾ. ಇದರಿಂದ ಅದೊಂದು ಆ ಒಂದು ತೊಂದರೆ BP ಹೆಚ್ಚಾಗ್ಬೋದು. ಉಪ್ಪನ್ನು ಸೇವನೆ ನಾವು ಮಾಡಿದಾಗ ಆ ಒಂದು ಭಯ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಈ ನಿಂಬೆಹಣ್ಣಿನ ರಸ ಮತ್ತು ಉಪ್ಪನ್ನೋದೇನಿದೆ, ಬಾಯಲ್ಲಿರುವಂಥ ದುರ್ವಾಸನೆ ಮತ್ತು ಯಾವುದೇ ರೀತಿಯ ರಕ್ತ ಒಂದು ಏನು ನಿಮಗೆ ಬರ್ತಾ ಇರುತ್ತೆ ಅದನ್ನು ತಡೆಗಟ್ಟುವಂಥ ಒಂದು ಶಕ್ತಿ ಅದಕ್ಕಿದೆ. ಲವಂಗದ ಎಣ್ಣೆ ನೋವನ್ನು ಕಡಿಮೆ ಮಾಡುತ್ತೆ, ಕೆಂಪುಗಾಗಿದ್ರೆ ಅಥವಾ ಅಲ್ಸರ್ಸ್ ಆಗಿದ್ರೆ ಕಡಿಮೆ ಮಾಡುತ್ತೆ. ಅದರೊಟ್ಟಿಗೆ ನಾವು ಈ ಬೇವಿನ ಎಣ್ಣೆನ ಕೂಡ ಯೂಸ್ ಮಾಡಿದ್ದೀವಿ. ತುಂಬ ಉಪಯುಕ್ತವಾದಂಥ ಎಣ್ಣೆ ಅಂತೇಳಿ ಹೇಳ್ಬೋದು. ಇಷ್ಟನ್ನು ಉಪಯೋಗ ಮಾಡಿದಂಥ ಈ ಒಂದು ತೈಲ ಈಗ ಸಿದ್ಧವಾಗಿದೆ.